ಕುರುಕ್ಷೇತ್ರ. ಕುರುಕ್ಷೇತ್ರ ಎಂಬ ನಾಟಕ, ತೆಲುಗು ನಾಟಕ, ಪೌರಾಣಿಕ ನಾಟಕವನ್ನ ಈ ಭಾಗದಲ್ಲಿ ಸುಮಾರು ಒಂದು 20-25 ವರ್ಷಗಳಿಂದ 26 ವರ್ಷಗಳ ಸುದೀರ್ಘವಾಗಿ SNN ಕ್ರಾಸ್ ಅಲ್ಲಿ ಸುತ್ತಮುತ್ತಲು ಇರತಕ್ಕಂತ ಎಲ್ಲಾ ಗ್ರಾಮಸ್ಥರು ಸೇರಿ ತುಂಬಾ ವೈಭವವಾಗಿ ನಾಟಕವನ್ನ ಪ್ರದರ್ಶನ ಮಾಡತಕ್ಕಂಥದ್ದು, ಸಾಂಪ್ರದಾಯಿಕವಾಗಿ ಬರ್ತಾ ಇರತಕ್ಕಂಥ ಒಂದು ಕಲೆ. ಈ ಕಲೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಈ ಭಾಗದ ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲರೂ ಕೂಡ ಆ ಪರಮಾತ್ಮನ ಶ್ರೀ ಶನೇಶ್ವರ ಸ್ವಾಮಿ ದಿವ್ಯ ಸನ್ನಿಧಾನದಲ್ಲಿ ಈ ಒಂದು ನಾಟಕ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ದು, ಪೂಜನೀಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀ ನಮ್ಮ ಚಿಟ್ಟಿಬಾಬುರವರು ಅವರ ಒಂದು ನಿರ್ದೇಶನದಲ್ಲಿ, ಮಾರ್ಗದರ್ಶನದಲ್ಲಿ ಈ ಒಂದು ನಾಟಕಗಳು ಮೂಡಿ ಬರ್ತಾ ಇದ್ದಾವೆ. ವಿಶೇಷವಾಗಿ ಈ ನಾಟಕಗಳನ್ನ ಪೋಷಿಸತಕ್ಕಂಥವರು, ಪ್ರೇರೇಪಣೆ, ಪ್ರೋತ್ಸಾಹ ಇವೆಲ್ಲ ಕೂಡ ತುಂಬಾ ಮುಖ್ಯ. ನಾಟಕದ ಕಲೆಗಾರರು ಈ ಭಾಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಇದನ್ನ ಪೋಷಣೆ ಮಾಡತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಒಬ್ಬ ಶಕ್ತಿಯುತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ ಇರಬೇಕು. ಅದರಲ್ಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಸಮರ್ಥರೇ ಇಲ್ಲ ಅನ್ನಲಿಲ್ಲ. ಆದರೆ ಯಾರಾದ್ರೂ ಒಬ್ಬ ಮುಂಚೂಣಿಯಲ್ಲಿ ಒಂದರ ಮುಖಂಡರ ನಾಯಕತ್ವದಲ್ಲಿ ಇದು ಮೂಡಿ ಬರಬೇಕಾಗಿದೆ. ಅಂತ ಒಂದು ಮುಖಂಡರು, ಈ ಭಾಗದ ಹಿರಿಯರು, ಪೂಜ್ಯರು, ತಾಲೂಕ್ ಸಮಿತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀ ನಮ್ಮ ವೈಎಂ ರೆಡ್ಡಿ ಅವರು ಇವತ್ತು 26 ವರ್ಷಗಳ ಚರಿತ್ರೆ ಇರತಕ್ಕಂಥ ಈ ಒಂದು ಕಲೆ ಸಾಹಿತ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾಲೂಕಿನಾದ್ಯಂತ ನಡೆಯುವಂತ ಎಲ್ಲಾ ಡ್ರಾಮಾಗಳು, ಯಾವುದೇ ಭಾಗದಲ್ಲಿ ದಾನವೀರ ಶೂರಕರ್ಣ, ಕುರುಕ್ಷೇತ್ರ, ಪಾಂಡವ ವನವಾಸము ಮತ್ತು ಇನ್ನ ದ್ರೌಪದ ವಸ್ತ್ರಾಪಹರಣ, ನಾನಾ ರೀತಿಯಲ್ಲಿ ಎಲ್ಲಾ ಕಡೆನೂ ಇವತ್ತು ಎಲ್ಲಾ ಗ್ರಾಮಗಳಲ್ಲಿ ಕೂಡ ಇವತ್ತು ನಾಟಕಗಳನ್ನ ಪೋಷಣೆ ಮಾಡತಕ್ಕಂಥವರಿದ್ದಾರೆ, ಕಲಿಸ್ತಕ್ಕಂಥವರಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಒಂದು ಪ್ರೋತ್ಸಾಹದಾಯಕವಾಗಿ ಈ SNN ಕ್ರಾಸ್ ಒಂದು ಕೇಂದ್ರ ಸ್ಥಾನದಲ್ಲಿ ಅದನ್ನು ಉಳಿಸತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಈ ಭಾಗದ ಕಲೆಗಾರರ ಮೇಲೆ ಆಧಾರ ಪಟ್ಟಿದೆ. ಅದನ್ನು ಹೆಚ್ಚಿಗೆ ಆಸಕ್ತಿಯನ್ನು ಕೊಟ್ಟು, ಪ್ರೋತ್ಸಾಹವನ್ನು ಕೊಟ್ಟು, ಎಷ್ಟೇ ಖರ್ಚಾದ್ರೂ ಸುಮಾರು 26 ವರ್ಷಗಳಿಂದ ಏನೇ ಖರ್ಚು ವೆಚ್ಚಗಳು ಎಷ್ಟೇ ಬಂದ್ರು ಈ ಭಾಗದ ಎಲ್ಲರೂ ಕೂಡ ಸಮರ್ಥರೇ. ಆದ್ರೆ ಇನ್ನೂ ಹೆಚ್ಚಿಗೆ ಖರ್ಚು ವೆಚ್ಚಗಳು ಬಂದಾಗ ನಾನಿದ್ದೀನಿ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಪರಮಾತ್ಮ ನನಗೆ ಶಕ್ತಿ ಕೊಟ್ಟಿದ್ದಾನೆ, ಯಾರೇ ಹಿಂದೆ ಹೋದ್ರು ಕೂಡ ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗೋ ಸಾಮರ್ಥ್ಯ ನನಗಿದೆ ಅಂತೇಳಿ ಶ್ರೀಯುತ ವೈಎಂ ರೆಡ್ಡಿ ಅವರು ಇದನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ, ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ತಾಲೂಕಿನ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕಲೆಗಾರರು ಅವರನ್ನು ಬಂದು, ಅಣ್ಣ ನಿಮ್ ಸಹಕಾರ ಬೇಕು, ನಿಮ್ಮಿಂದ ನಾವು ಒಂದು ಈ ಭಾಗದಲ್ಲಿ ಒಂದು ನಾಟಕ ಆಗ್ತಾ ಇದೆ, ನಿಮ್ಮ ಆಶೀರ್ವಾದ ಬೇಕು ಅಂದಾಗ ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಮುಳಬಾಗಿಲಲ್ಲಿ ಕೂಡ ಸುಮಾರು ಮತ್ತು ಹೆಬ್ಬಿಣಿ, ಕಿರಿಮಣಿ ಈ ಭಾಗದ ಯಾವುದೇ ಒಂದು ಅಂಗನಹಳ್ಳಿಯಿಂದ ಹಿಡಿದು ಆವಣೆಯಿಂದ ಹಿಡಿದು ಸಮಸ್ತ ಈ ತಾಲೂಕಿನ ಕಲೆಗಾರರೆಲ್ಲ, ಜಿಲ್ಲಾದ್ಯಂತ ಇರತಕ್ಕಂಥ ಕಲೆಗಾರರು ಕೂಡ ಪ್ರೋತ್ಸಾಹವನ್ನು ಮತ್ತು ಪೋಷಣೆಯನ್ನ ಮತ್ತು ಸಹಾಯವನ್ನು ನೀಡುವಂತ ಹಸ್ತ ಅಂದ್ರೆ ಶ್ರೀಯುತ ವೈಎಂ ರೆಡ್ಡಿ ಅವರು. ಅವರನ್ನು ನಾವು ಎಲ್ಲಾ ಕಾಲಕ್ಕೂ ಪರಮಾತ್ಮ, ಆ ಒಂದು ಶನೇಶ್ವರ, ಆ ಧರ್ಮರಾಯ ಸ್ವಾಮಿ ಅವರನ್ನ ಒಳ್ಳೆ ಆಯುರಾರೋಗ್ಯ, ಭಾಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಯನ್ನ ದಯಪಾಲಿಸಿ ಅವರು 100 ವರ್ಷಗಳ ಕಾಲ ಬದುಕಿ ಈ ಕಲೆಯನ್ನು ಪ್ರೋತ್ಸಾಹಿಸಬೇಕು. ಈ ಕಲೆಯನ್ನ ಪ್ರೋತ್ಸಾಹದೊಂದಿಗೆ ಎಲ್ಲಾ ಭಾಗದಲ್ಲೂ ಕೂಡ ಅವರ ಆಶೀರ್ವಾದ ಇರ್ಲಿ ಅಂತೇಳಿ ವಿಶೇಷವಾಗಿ ಪೂಜನೀಯ ಅನೇಕ ಹಿರಿಯರು ನಮ್ಮ ಮುಂದ್ಗಡೆ ಇದ್ದಾರೆ. ಎಲ್ಲರ ಹೆಸರುಗಳು ಹೇಳ್ಬೇಕಂತ ಹೇಳಿದ್ರು ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಾನ್ಯ ಇನ್ನೊಬ್ಬ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅವರು ಒಳ್ಳೆ ದುರ್ಯೋಧನ ಪಾತ್ರ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು. ಶ್ರೀನಿವಾಸ ಗೌಡ್ರು, ನಾನು ಅವ್ರನ್ನ 2-3 ಸಲ ನೋಡಿದೆ. ತುಂಬಾ ಚೆನ್ನಾಗಿ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ವಿಶೇಷವಾಗಿ ಪೂಜನೀಯ ಗುರುಗಳ ಪಾದಗಳಿಗೆ ಸ್ಮರಿಸುತ್ತಾ, ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಚಿಟ್ಟಿಬಾಬು ಅವರಿಗೆ
ಅವರ ಒಂದು ವೃಂದ, ಅವರ ಒಂದು ಶಕ್ತಿ ಈ ಭಾಗದಲ್ಲಿ ಪ್ರದರ್ಶನ ಆಗ್ತಾ ಇದೆ. ಒಳ್ಳೆ ಹೊಸ ಹೊಸ ರಾಗಗಳು ಕ್ಲಾಸಿಕಲ್ ಅಂದ್ರೆ ಕರ್ನಾಟಕ ಸಂಗೀತದ ಕೆಲವೊಂದು ವಿಷಯಗಳನ್ನ ನಮ್ಮ ವೈಎಂ ರೆಡ್ಡಿ ಅಣ್ಣವರು ಆಡುವಾಗ ನಾನು ಕೇಳಿದ್ದೀನಿ. ಅವರ ಆ ಒಂದು ಕಲೆಯನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಿದ್ದಾರೆ, ಸಹಕರಿಸಿದ್ದಾರೆ, ಅದನ್ನ ಯಾವ ರೀತಿ ಉಳಿಸಿ ಬೆಳೆಸಿದ್ದಾರೆ ನಮ್ಮ ಚಿಟ್ಟಿಬಾಬು ಗುರುಗಳು. ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಪದೇ ಪದೇ ಸ್ಮರಿಸ್ತೀನಿ ಅಂತ ಹೇಳ್ತಾ, ವಿಶೇಷವಾಗಿ ಪಾತ್ರಧಾರಿಗಳಾಗಿರ್ತಕ್ಕಂಥ ಸಮಸ್ತ ಎಲ್ಲ ಈ ಭಾಗದ ಅನೇಕ ನಾಟಕದಲ್ಲಿ ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು, ಅವರದೇ ಆದಂತ ಒಂದು ಹಿತ ಶಕ್ತಿ, ಅವರದೇ ಒಂದು ಪ್ರದರ್ಶನ, ಸಾಹಿತ್ಯ, ಕಲೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರದರ್ಶನಗಳನ್ನು ಕೊಡಲಿದ್ದಾರೆ. ಎಲ್ಲರೂ ಕೂಡ ಒಳ್ಳೆ ಕಲೆಯನ್ನ ಉಳಿಸಿ ಬೆಳೆಸ್ಕೊಂಡಿರ್ತಕ್ಕಂಥವ್ರು, ಈಗಾಗಲೇ ಅನೇಕ ಪಾತ್ರಗಳನ್ನು ಮಾಡಿರ್ತಕ್ಕಂಥವ್ರು, ಒಳ್ಳೆ ರಾಗ ಲಯ ಬದ್ಧವಾಗಿ ಆಡುವಂತ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂತ ಹೇಳಿ, ವಿಶೇಷವಾಗಿ ನಮ್ಮ ಈ ದಿನದ ಒಂದು ಸಂಗೀತ ವಾದ್ಯ ವೃಂದ ಬಂದಿದೆ. ವಾದ್ಯ ವೃಂದದಲ್ಲಿ ಗುರುಗಳಾಗಿರ್ತಕ್ಕಂಥ ಹಾರ್ಮೋನಿಯಂ ಶ್ರೀ ಚಿಟ್ಟಿಬಾಬುರವರು, ಮತ್ತೆ ಸೋಲೆಕ್ಸ್ ಶ್ರೀ ಭರದ್ವಾಜ್, ಶಿವರಾಜ್, ಒಳ್ಳೆ ನಾದ, ಒಳ್ಳೆ ಕೊಳಲು ವಾದ್ಯ ಇದ್ದಂಗೆ ಅದು ಸನ್ನಾಯಿ, ಏನು ಊರು ಕನಕಪುರ, ತಬಲಾ ಅರುಣ್ ಕುಮಾರ್, ರೇಣುಕುಮಾರ್, ರಿದಮ್ ಪ್ಯಾಡ್ ಬಂಗಾರಪೇಟೆ ಮುರುಗೇಶ್, ದುರ್ಗೇಶ್. ಈ ಒಂದು ಅಲಂಕಾರವನ್ನ, ಧ್ವನಿವರ್ಧಕಗಳನ್ನ ತುಂಬಾ ಶಿಸ್ತುಬದ್ಧವಾಗಿ ಬೆಳಗ್ಗೆವರು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ನಮ್ಮ ಶಿವಣ್ಣ, ನಮ್ಮ ಮುಳಬಾಗಲು ನೂಗಲಬಂಡೆ ಶಿವಣ್ಣ ಅವರು, ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಶ್ರೀಯುತ ನಮ್ಮ ರಾಮಾಚಾರ್ಯ ಮಗ ಸೋಮಣ್ಣ, ಸೋಮಾಚಾರ್ಯ ಅಂತೀವಿ. ಯಾಕಂತ ಹೇಳಿದ್ರೆ ಒಳ್ಳೆ ಸೂರ್ಯಪುತ್ರ ಎಂಬ ಚಾನಲ್ ಅನ್ನು ಇವತ್ತು ಇಡೀ ದಿಕ್ಕುಗಳಲ್ಲಿ, ಇಡೀ ರಾಜ್ಯಕ್ಕೆಲ್ಲ ಪಸರಿಸ್ತಾ ಇದೆ ಅವರ ಒಂದು ಚಾನಲ್. ಯಾಕಂತ ಹೇಳಿದ್ರೆ ನಮ್ಮ ನಾಟಕದ ಒಂದು ಸಂಪೂರ್ಣ ಈ ಒಂದು ಪ್ರದರ್ಶನವನ್ನ ಅವರು ತೋರಿಸಲಿದ್ದಾರೆ. ಅವರು ಒಳ್ಳೆ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವ್ರು ನಮ್ಮ ಸೂರ್ಯಪುತ್ರ ಚಾನಲ್ ಸೋಮೇಶ್ವರರು. ಅವರಪ್ಪ ಕೂಡ ಒಳ್ಳೆ ದುರ್ಯೋಧನ ಪಾತ್ರ ಮಾಡ್ತಾ ಇದ್ದೆ ನಮ್ಮ ಜೊತೆಯಲ್ಲಿ. ಅವರು 2ನೇ ದುರ್ಯೋಧನ ಮಾಡಿದ್ರೆ, ನಾನು 3ನೇ ದುರ್ಯೋಧನ ಪಾತ್ರ ಮಾಡ್ತಾ ಇದ್ದೆ. ಅವರ ರಾಮಾಚಾರ್ಯ ಸಂದರ್ಭದಲ್ಲಿ ತಿಳಿಸ್ಕೊಳ್ತಾ, ಈಗ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ವಿ. ಜಾಸ್ತಿ ಮಾತಾಡಿದ್ರಂತ ತಪ್ಪು ತಿಳ್ಕೊಬಿಟ್ಟು ದಯವಿಟ್ಟು ಅಂತ ಹೇಳಿ, ಪೂಜನೀಯ ನನ್ನ ಹಿರಿಯರು ಈ ಒಂದು ನಾಟಕದ ಒಂದು ಸಂಪೂರ್ಣ ಪ್ರದರ್ಶನ, ಈಗ ಗೆಜ್ಜೆ ಪೂಜೆ ಕಾರ್ಯಕ್ರಮ ಏನು, ಇವತ್ತು ಒಂದು ಟ್ರಯಲ್ ಗೆಜ್ಜೆ ಪೂಜೆ ಕಾರ್ಯಕ್ರಮ ಅಂತ, ಮತ್ತೆ 18 ಮತ್ತು 4 2025 ತುಂಬಾ ವೈಭವವಾಗಿ ಸುಮಾರು ಲಕ್ಷ ಸಂಖ್ಯೆಯಲ್ಲಿ ನಾಟಕದ ನೋಡುವಂತ ಸುತ್ತಮುತ್ತಲ ಆಂಧ್ರ, ಕರ್ನಾಟಕ, ತಮಿಳುನಾಡು ಭಾಗಗಳಿಂದ ಆಗಮಿಸ್ತಾ ಇದ್ದಾರೆ. ಸುಮಾರು ಒಂದು 25,000 ಜನ ಸೇರುವಂತ ಒಂದು ವ್ಯವಸ್ಥೆ ಇದೆ. ಆವತ್ತಿನ ಒಂದು ಸಂಪೂರ್ಣ ಖರ್ಚು ವೆಚ್ಚಗಳು ಸುಮಾರು ಒಂದು 20-30 ಲಕ್ಷವರೆಗೂ ಕೂಡ ಈ ಒಂದು ಡ್ರಾಮಾ ಮತ್ತು ಖರ್ಚು ವೆಚ್ಚಗಳು ಆಗುವಂತ ಚಾನ್ಸಸ್ ಇದೆ. ಇದನ್ನೆಲ್ಲ ಕೂಡ ನಿಭಾಯಿಸುವಂತ ಶಕ್ತಿ ಈ ಭಾಗದ ಕಲೆಗಾರರಿಗೆ ಪರಮಾತ್ಮ ದಯಪಾಲಿಸಿದನೆ. ಧರ್ಮರಾಯ ಸ್ವಾಮಿ ಮತ್ತು ಶನೇಶ್ವರನು, ವಿಶೇಷವಾಗಿ ವೈಎಂ ರೆಡ್ಡಿ ಅವರು ಇದನ್ನ ಏನೇ ಇರ್ಲಿ ಇಲ್ದಿರ್ಲಿ, ಏನೇ ಬರ್ಲಿ ಹೋಗ್ಲಿ, ಎಷ್ಟೇ ಕಷ್ಟ ಆದ್ರೂ ನಿಭಾಯಿಸುವಂತ ಸಾಮರ್ಥ್ಯ ಅವ್ರಿಗೆ ಪರಮಾತ್ಮ ದಯಪಾಲಿಸಿದ್ರು ಅಂತೇಳಿ ನಾನು 4 ಮಾತುಗಳು ಮುಗಿಸ್ತಾ ಇದ್ದೀನಿ.